ಬೇಡುವೆನು ವರವನ್ನುಟ್ಟು ಸರ್ಸೆ ನಿನ್ನ ಸೆರಗ, ಜೋಗಿ ಪ್ರೇಮ್ ಸಿನಿಮಾಗಳಲ್ಲಿ ಹಾಡುಗಳು ಸಿಕ್ಕಾಪಟ್ಟೆ ಸದ್ದು ಮಾಡುತ್ತೆ. ಸಿನಿಮಾ ಗೆಲ್ಲುತ್ತೋ ಬಿಡುತ್ತೋ ಆಲ್ಬಮ್ ಅಂತೂ ಹಿಟ್ ಆಗಿ ಬಿಡುತ್ತೆ. ಹಾಡುಗಳ ವಿಚಾರದಲ್ಲಿ ಪ್ರೇಮ್ ಅವರಿಗೆ ಸಿನಿ ಪ್ರೇಮಿಗಳ ನಾಡಿಮಿಡಿತ ಚೆನ್ನಾಗೊತ್ತು. ಒಳ್ಳೆ ಟ್ಯೂನ್ ಹಾಕಿಸಿ ಅದಕ್ಕೆ ಒಪ್ಪುವ ಸಾಹಿತ್ಯ ಬರೆದು ಅಥವಾ ಬರೆಸಿ ಆಲ್ಬಮ್ ಹಿಟ್ ಮಾಡಿ ಬಿಡ್ತಾರೆ. ಅದು ದೇವರ ಗೀತೆ ಆಗಿರಲಿ, ಮಾಸ್, ಕ್ಲಾಸ್, ರೊಮ್ಯಾಂಟಿಕ್, ಪ್ಯಾಥೋ, ಹೀಗೆ ಯಾವುದೇ ಆಗಿರಲಿ ಪ್ರೇಮ್ ಮಾರ್ಕ್ ಇರುತ್ತೆ. ಧ್ರುವ ಸರ್ಜಾ ಜೊತೆ ಪ್ರೇಮ್ ಕೆಡಿ ಸಿನಿಮಾ ಕಟ್ಟಿಕೊಟ್ಟಿದ್ದಾರೆ. ಏಪ್ರಿಲ್ 30ಕ್ಕೆ ಸಿನಿಮಾ ತೆರೆಗೆ ಬರಬೇಕಿದೆ. ಬಹುಕೋಟಿ ವೆಚ್ಚದಲ್ಲಿ ಪ್ಯಾನ್ ಇಂಡಿಯಾ ಮಟ್ಟದಲ್ಲಿ ಸಿನಿಮಾ ನಿರ್ಮಾಣವಾಗ್ತಿದೆ. ಚಿತ್ರದ 4 ಹಾಡುಗಳು ರಿಲೀಸ್ ಆಗಿ ಗಮನ ಸೆಳೆದಿದೆ. ಶಿವ ಶಿವ ಎಂಬ ಮಾಸ್ ಸಾಂಗ್, ಸೆಟ್ ಆಗಲ್ಲ ಹೋಗೆ ನಂಗು ನಿಂಗು ಎನ್ನುವ ಬಿಂದಾಸ್ ಡ್ಯಾನ್ಸಿಂಗ್ ನಂಬರ್ ಜೊತೆಗೆ ಅಣ್ತಮ್ಮ ಜೋಡೆತ್ತು ಅಂತ ಶುರುವಾಗುವ ಮೆಲೋಡಿ ಟ್ರ್ಯಾಕ್ ಕೂಡ ಹಿಟ್ ಆಗಿದೆ. ಪ್ರೇಮ್ ಮ್ಯೂಸಿಕ್ ಮ್ಯಾಜಿಕ್ ಹೇಗಿರುತ್ತೆ ಅನ್ನೋದು ಮತ್ತೊಮ್ಮೆ ಸಾಬೀತು ಮಾಡಿತ್ತು. ಆದ್ರೆ ಇತ್ತೀಚೆಗೆ ಬಂದಿರೋ ಸ್ಪೆಷಲ್ ಸಾಂಗ್ ಮಾತ್ರ ನಿರಾಸೆ ಮೂಡಿಸಿದೆ. ಬಾಲಿವುಡ್ ನಟಿ ನೋರಾ ಫತೇಹಿ ಹೆಜ್ಜೆ ಹಾಕಿರುವ ಸರ್ಸೆ ನಿನ್ನ ಸೆರಗ ಸರ್ಸೆ ಸಾಂಗ್ ಇತ್ತೀಚೆಗೆ ಅದ್ಧೂರಿಯಾಗಿ ಬಿಡುಗಡೆಯಾಗಿತ್ತು. ಎಂಎಂಬಿ ಕಪಾಲಿ ಚಿತ್ರಮಂದಿರದಲ್ಲಿ ನಡೆವ ಸಾಂಗ್ ರಿಲೀಸ್ ಕಾರ್ಯಕ್ರಮದಲ್ಲಿ ಧ್ರುವ, ಪ್ರೇಮ್ ಜೊತೆಗೆ ನೋರಾ ಕೂಡ ಭಾಗಿಯಾಗಿದ್ರು. ಕನ್ನಡದಲ್ಲಿ ಐಶ್ವರ್ಯ ರಂಗರಾಜನ್ ಈ ಹಾಡಿಗೆ ದನಿಯಾಗಿದ್ದಾರೆ. ಅರ್ಜುನ್ ಜನ್ಯ ಸಂಗೀತದ ಹಾಡಿಗೆ ಸ್ವತಃ ಪ್ರೇಮ್ ಸಾಹಿತ್ಯ ಬರೆದಿದ್ದಾರೆ. ಈ ಬಗ್ಗೆ ಬಹಳ ಟೀಕೆ ವ್ಯಕ್ತವಾಗ್ತಾ ಇದೆ. ಪ್ರೇಮ್ ಅವರಿಂದ ಇಂತಹ ಹಾಡು, ಸಾಹಿತ್ಯ ನಿರೀಕ್ಷೆ ಮಾಡಿರಲಿಲ್ಲ ಅಂತ ಸಾಕಷ್ಟು ಜನ ಕಾಮೆಂಟ್ ಮಾಡ್ತಿದ್ದಾರೆ. ಇದೇ ಪ್ರೇಮ್ ಬೇಡುವೆನು ವರವನ್ನು ರೀತಿಯ ಅದ್ಭುತ ಗೀತೆಗಳನ್ನ ಬರೆದಿದ್ರ? ಇದೆಂತಹ ಹಾಡು, ಇದೆಂತಹ ಸಾಹಿತ್ಯ ಅಂತ ಕಾಮೆಂಟ್ ಮಾಡ್ತಾ ಇದ್ದಾರೆ. ಹಾಡಿನ ಮೊದಲ ಸಾಲು, ಅದಕ್ಕೆ ಮಾಡಿಸಿರುವ ಡ್ಯಾನ್ಸ್ ಸ್ಟೆಪ್ ಅತಿ ಆಯ್ತು ಅಂತ ಬೇಸರ ಹೊರಹಾಕಿದ್ದಾರೆ. ಡಬಲ್ ಮೀನಿಂಗ್ ಸಾಲುಗಳು, ಅಶ್ಲೀಲ ಸಾಹಿತ್ಯ ಅಂತೆಲ್ಲ ಕೆಲವರು ಅಸಮಾಧಾನ ವ್ಯಕ್ತಪಡಿಸ್ತಾ ಇದ್ದಾರೆ. ಸರ್ಸೆ ನಿನ್ನ ಸೆರಗ ಸರ್ಸೆ, ಮೇಲೆತ್ತಿ ಕೆಳಗೆ ಇಳಿಸಿ, ತೂತಿಕ್ದಂಗೆ ಒಳಗೆ ಇಳಿಸಿ, ಒಳಗೋಗಿ ಹೊರಗೆ ಬಂದ್ರೆ ಖಾಲಿ, ಮೈ ಮೇಲಂತೂ ಚಲ್ಬೇಡ್ರಪ್ಪ ಬೇಜಾರಾಯ್ತದೆ, ಮನೆಗೋದ್ರೆ ನಿನ್ನ ಗಟ್ಟು ರಟ್ಟಾಯ್ತದೆ, ಇಲ್ಲೇ ನೆಕ್ ನೋಡಿ ಹೋಗ್ಬೇಡಿ, ಇಲ್ಲೇ ಒರ್ಸ್ಬಿಡಿ, ಕೈಯಲ್ಲಿ ಬಾಟ್ಲಂತೂ ಮನೆ ತನಕ ತಗೊಂಡೋಗ್ಬಿಡಿ ಎನ್ನುವ ಸಾಹಿತ್ಯ ಬಹಳ ಕೆಟ್ಟದಾಗಿದೆ ಅಂತ ಸೋಷಿಯಲ್ ಮೀಡಿಯಾದಲ್ಲಿ ಚರ್ಚೆಯಾಗ್ತಿದೆ. 4 ವರ್ಷಗಳ ಹಿಂದೆ ಶುರುವಾಗಿದ್ದ ಕೆಡಿ ಸಿನಿಮಾ ಇನ್ನೂ ತೆರೆಗೆ ಬಂದಿಲ್ಲ. ಪ್ಯಾನ್ ಇಂಡಿಯಾ ಮಟ್ಟದಲ್ಲಿ 5 ಭಾಷೆಗಳಲ್ಲಿ ಟೀಸರ್, ಸಾಂಗ್ಸ್ ಎಲ್ಲವೂ ಕೂಡ ರಿಲೀಸ್ ಆಗಿದೆ. ಸರ್ಸೆ ನಿನ್ನ ಸೆರಗ ಸರ್ಸೆ ಸಾಂಗ್ ಅಲ್ಲಿ ನೋರಾ ಫತೇಹಿ ಜೊತೆ ಬಾಲಿವುಡ್ ನಟ ಸಂಜಯ್ ದತ್ ಹೆಜ್ಜೆ ಹಾಕಿದ್ದಾರೆ. ಒಂದಷ್ಟು ಡ್ಯಾನ್ಸರ್ ಸಾಥ್ ಸಿಕ್ಕಿದೆ. ಅದ್ದೂರಿಯಾಗಿ ಸೆಟ್ ಹಾಕಿ ಸಾಂಗ್ ಶೂಟ್ ಮಾಡಲಾಗಿದೆ. ಧ್ರುವ ಸರ್ಜಾ ಜೋಡಿಯಾಗಿ ರೇಷ್ಮಾ ನಾಣಯ್ಯ ನಟಿಸಿದ್ದಾರೆ. ರವಿಚಂದ್ರನ್, ರಮೇಶ್ ಅವರಿಂದ ಶಿಲ್ಪಾ ಶೆಟ್ಟಿ ಕೂಡ ಚಿತ್ರದ ತಾರಾಗಣಗದಲ್ಲಿದ್ದಾರೆ. ಅಂದಾಜು 100 ಕೋಟಿ ರೂಪಾಯಿ ಬಜೆಟ್ ಅಲ್ಲಿ ಕೆಡಿ ಚಿತ್ರ ನಿರ್ಮಾಣವಾಗಿದೆ ಎನ್ನಲಾಗ್ತಿದೆ. ಆದರೆ ಮೊದಲ ಬಾರಿ ಪ್ರೇಮ್ ಲಿರಿಕ್ಸ್ ಬರೆಯೋದ್ರಲ್ಲಿ ಸೋತಿದ್ದಾರೆ ಅಂತ ಕೂಡ ಕೆಲವೊಂದಷ್ಟು ಜನರು ಟೀಕೆಯನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಮುಂದಿನ ದಿನಗಳಲ್ಲಿ ಈ ಹಾಡು ಯಾವ ರೀತಿಯ ತಿರುವು ಪಡೆದುಕೊಳ್ಳುತ್ತೆ ಅನ್ನುವಂಥದ್ದನ್ನ ನಾವು ಕಾದು ನೋಡಬೇಕಾಗಿದೆ.